ಹಾಯ್ ಎವ್ರಿವನ್ ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಎಷ್ಟೋ ಜನ ಇದ್ದಾರೆ ಯೂಟ್ಯೂಬಲ್ಲಿ, ಓಕೆನಾ. ಸೊ ದಿನ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡೋಣ, ಅವರೊಂದು ವೀಡಿಯೋಸ್ಗಳು ವೈರಲೇ ಆಗಲ್ಲ, ಓಕೆನಾ. ಸೊ ನಿಜಕ್ಕೂ ಅಂತಂದರೆ ತುಂಬ ಸಾವಿರಾರು ಲಕ್ಷಾಂತ ಯೂಟ್ಯೂಬರ್ಸ್ ಇದ್ದಾರೆ, ಓಕೆನಾ. ಸೊ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇದ್ದಾರೆ, ಓಕೆನಾ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬಾಚ್ಕೊತಾ ಇದ್ದಾರೆ. ಆದರೆ ಅವರೊಂದು ವೀಡಿಯೋಸ್ಗಳು ಏನಪ್ಪ ಅಂದರೆ ದಿನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಆದರೆ ಅವರೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇಲ್ಲ. ಸೊ ನಿಜಕ್ಕೂ ವ್ಯೂಸ್ ಹೆಂಗೆ ಬರುತ್ತೆ, ಓಕೆನಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಫಸ್ಟಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಬೇಕಂತಂದ್ರೆ ಸೊ ನಿಮ್ಮೊಂದು ವೀಡಿಯೋಸ್ಗಳಿಗೆ ಕೆಲವೊಂದು ನೀವು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀರಲ್ಲ, ಸೊ ಅಪ್ಲೋಡ್ ಮಾಡುವಾಗ ಟ್ಯಾಗ್ಸ್ಗಳನ್ನು ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏನಕ್ಕಪ್ಪ ಅಂತಂದರೆ ಟ್ಯಾಗ್ಸ್ಗಳನ್ನು ಹಾಕ್ಕೊಂಡ್ರೆ ನಿಮ್ಮೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರುತ್ತೆ, ಇಲ್ಲ ಅಂತಂದ್ರೆ ಬರಲ್ಲ, ಓಕೆನಾ. ಇವಾಗ ಟ್ಯಾಗ್ಸ್ ಅಂತ ತುಂಬ ಜನಗೆ ಹಾಕ್ತಾರೆ, ಬಟ್ ಹೆಂಗೆ ಹಾಕ್ತಾರೆ ಟ್ಯಾಗ್ಸ್ಗಳು, ಸೊ ಅವರೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ, ಓಕೆನಾ. ಟ್ಯಾಗ್ಸ್ ನಾವು ಕರೆಕ್ಟಾಗಿ ಹಾಕಿದ್ರೆ ನಮ್ಮೊಂದು ವಿಡಿಯೋ ಯಾರೇ ಒಂದು ಸರ್ಚ್ ಮಾಡಿದ್ರು ಕೂಡ ಆ ಒಂದು ವಿಡಿಯೋ ನಮಗೆ ಟಾಪಲ್ಲಿ ಬರಬೇಕು, ಓಕೆನಾ. ಸೊ ನಮ್ಮೊಂದು ಚಾನಲ್ ಕೆಲವೊಂದು ವೀಡಿಯೋಸ್ಗಳು ಈ ಥರ ಇದ್ವೆ, ಸೊ ಒಳ್ಳೆ ವ್ಯೂಸ್ ಬರ್ತಾ ಇದಾವೆ, ಅದೇನಪ್ಪ ಅಂತ ಸರ್ಚ್ ಮಾಡಿದ್ರು ಅದು ಟಾಪಲ್ಲಿ ಬರ್ತಿದ್ದಾವೆ, ಓಕೆನಾ. ಸೊ ಅದೇ ಥರ ನೀವು ಕೂಡ ಅಷ್ಟೇ ಕರೆಕ್ಟಾಗಿ ಟ್ಯಾಗ್ಸ್ಗಳನ್ನು ಹಾಕ್ಕೊಂಡ್ರೆ ಆ ಒಂದು ಟ್ಯಾಗ್ಸ್ಗಳು ಏನಾದರೂ ರ್ಯಾಂಕ್ ಮಾಡ್ತು ಅಂತಂದರೆ ಆವಾಗ ನಿಮ್ಮೊಂದು ವೀಡಿಯೋಸ್ಗಳು ಕೂಡ ವೈರಲ್ ಆಗೇ ಬಿಡುತ್ತೆ ಗೈಸ್, ಯಾರು ನಿಲ್ಸೋಕ್ಕಾಗಲ್ಲ ಗೈಸ್, ಓಕೆನಾ. ಅದು ಟ್ಯಾಗ್ಸ್ ಹೆಂಗೆ ಹಾಕೋದು ಆ್ಯಂಡ್ ಯಾವ ಥರ ಹಾಕೋದು ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಒಂದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಇವಾಗ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, TubeBuddy ಆಪ್ ಅಂತ, ಓಕೆನಾ. ಈ ಒಂದು TubeBuddy ಆಪ್ ಏನಪ್ಪಾ ಕೆಲಸ ಮಾಡುತ್ತೆ ಅಂತಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ನೀವು ಟ್ಯಾಗ್ಸ್ ಗಳನ್ನು ಹಾಕ್ತಿರಲ್ಲ, ಸೊ ಆ ಒಂದು ಟ್ಯಾಗ್ಸ್ ಗಳು ರ್ಯಾಂಕಿಂಗ್ ಮಾಡ್ತಾ ಇದೀವಾ ಅಥವಾ ಇಲ್ವಾ ಅಂತ ಇಲ್ಲಿಂದ ಈ ಒಂದು ಆಪ್ ಮುಖಾಂತರ ಚೆಕ್ ಅನ್ನೋದು ಮಾಡ್ಕೋಬಹುದು. ಅಂಡ್ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೀರಿ ಅಂತಂದ್ರೆ ಆ ಒಂದು ವಿಡಿಯೋಸ್ ಗಳಿಗೆ ಟ್ಯಾಗ್ಸ್ ಗಳನ್ನು ಕೂಡ ಯಾವ ತರ ಆಗ್ತದೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ಸೊ ನಿಮ್ಮೊಂದು ವಿಡಿಯೋಸ್ ಗಳು ಕೂಡ ವೈರಲ್ ಆಗ್ಬೇಕು ಅಂತಂದ್ರೆ ನಾವು ಟ್ಯಾಗ್ಸ್ ಎಷ್ಟು ಕರೆಕ್ಟ್ ಆಗಿ ಹಾಕ್ತಿರೋ ಅಷ್ಟು ಕರೆಕ್ಟ್ ಆಗಿ ನಮ್ಮೊಂದು ವಿಡಿಯೋಸ್ಗಳು ವೈರಲ್ ಅನ್ನ ಆಗ್ತಾ ಗೈಸ್, ಓಕೆನಾ. ಸೊ ಸಿಂಪಲ್ ಆಗಿ TubeBuddy ಆಪ್ ಅನ್ನು ಓಪನ್ ಮಾಡ್ಕೊಂತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಕೆಲವೊಂದು ವಿಡಿಯೋಸ್ಗಳು ನನ್ನೊಂದು ವಿಡಿಯೋಸ್ಗಳು ವೈರಲ್ ಅನ್ನೋದಾಗಿದ್ದಾವೆ ಅಂಡ್ ಆ ಒಂದು ವಿಡಿಯೋಸ್ ಗಳಿಗೆ ಟ್ಯಾಗ್ಸ್ ಗಳನ್ನು ನಾನು ತೋರಿಸ್ತೀನಿ ಗೈಸ್, ಓಕೆನಾ. ರ್ಯಾಂಕಿಂಗ್ ಮಾಡ್ತಾ ಇದಾವ ಅಥವಾ ಇಲ್ವಾ ಅಂತ ಗೈಸ್, ಓಕೆನಾ. ನೋಡ್ತಾ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಅನ್ನೋದು ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಫುಲ್ ಕಂಪ್ಲೀಟ್ ಆಗಿ ಥಂಬ್ನೇಲ್ ಕೂಡ ಐ ರೆಗ್ಯುಲೇಷನ್ ಇದೆ ಅಂಡ್ ಆಡ್ ಟ್ಯಾಗ್ ಟು ಟೈಟಲ್ ಇದೆ ಅಂಡ್ ಡಿಸ್ಕ್ರಿಪ್ಷನ್ ಇವೆಲ್ಲನೂ ಅಷ್ಟೇ ಗ್ರೀನ್ ಟಿಕ್ ಅಲ್ಲಿ ಇದಾವೆ ಗೈಸ್, ಓಕೆನಾ. ಸೊ ನಿಮ್ಮೊಂದು ವಿಡಿಯೋಸ್ಗಳು ಕೂಡ ಈ ತರ ಇದ್ರೆ ಒಳ್ಳೇದೇ ಗೈಸ್, ಓಕೆನಾ. ಸಿಂಪಲ್ ಆಗಿ ಇಲ್ಲಿ ಟ್ಯಾಗ್ ಸೆಕ್ಷನ್ ಇದೆ ನೋಡ್ತಾ ಇದ್ದೀನಿ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಈ ಒಂದು ವಿಡಿಯೋಸ್ ಗಳಿಗೆ ನೋಡ್ತಾ ಇದ್ರೆ ಟ್ಯಾಗ್ಸ್ ಯಾವ ಟ್ಯಾಗ್ಸ್ ನನ್ನೊಂದು ರ್ಯಾಂಕಿಂಗ್ ಮಾಡ್ತಾ ಇದಾವ ಅಥವಾ ಇಲ್ವಾ ಅಂತ ಇಲ್ಲೇ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಿದೆ ಗೈಸ್. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಝೂಮ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಹೊಸ ಒಂದು ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದೆ. ಸೊ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ ತರ ಇನ್ಸ್ಟಾಗ್ರಾಮ್ ನ್ಯೂ ಅಕೌಂಟ್ ಮಾಡೋದು ಹೇಗೆ ಅಂತ ಸರ್ಚ್ ಮಾಡಿದ್ರೆ 45ರಲ್ಲಿ ಈ ಒಂದು ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಅದ್ರ ಕೆಳಗಡೆ ನೋಡ್ತಾ ಇದ್ರ ನಿಮ್ಗೆ ಹೊಸ ಇನ್ಸ್ಟಾ ಅಕೌಂಟ್ ಹೇಗೆ ಮಾಡೋದು ಅಂತ ಸರ್ಚ್ ಮಾಡಿದ್ರೆ ಈ ತರ ಕೀಬೋರ್ಡ್ಸ್ ಗಳು ಏನಾದ್ರೂ ಸರ್ಚ್ ಮಾಡಿದ್ರೆ ನಮ್ಮೊಂದು ವಿಡಿಯೋ ಟಾಪ್ ಅಲ್ಲಿ ಅಂದ್ರೆ ಒಂದಲ್ಲಿ ಬರುತ್ತೆ ಗೈಸ್, ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ, ಓಕೆನಾ. ಈ ಕಡೆ ನೋಡಂಗಿತ್ತಂದ್ರೆ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಓಕೆನಾ. ಈ ತರ ಏನು ಸರ್ಚ್ ಮಾಡಿದ್ರು ಕೂಡ ನಮ್ಮೊಂದು ವಿಡಿಯೋ ಟಾಪ್ ಅಲ್ಲಿ ಬರುತ್ತೆ ಗೈಸ್, ಓಕೆನಾ. ಸೊ ಇನ್ನು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ ತರ ಸರ್ಚ್ ಮಾಡಿದ್ರೆ 122 ಬರ್ತಿದೆ, ಓಕೆನಾ. ಈ ತರ ಏನಪ್ಪಾ ಅಂದ್ರೆ ಇವೆಲ್ಲ ನನ್ನೊಂದು ವಿಡಿಯೋಸ್ ಗಳಿಗೆ ಟ್ಯಾಗ್ಸ್ ಅನ್ನೋದು ರ್ಯಾಂಕಿಂಗ್ ಮಾಡ್ತಾ ಇದಾವೆ, ಓಕೆನಾ. ಈ ಒಂದು ವಿಡಿಯೋ ಗೈಸ್ ಹೇಳ್ತಾ ಇದೀನಿ ವೈರಲ್ ಆಗುತ್ತೆ ಗೈಸ್, ಓಕೆನಾ. ಏನಕ್ಕಪ್ಪ ಅಂದ್ರೆ ಟ್ಯಾಗ್ಸ್ ಕೂಡ ಅಷ್ಟೇ ನಾನು ಅಷ್ಟು ಕರೆಕ್ಟ್ ಆಗಿ ಫೀಲ್ ಮಾಡಿದ್ದೀನಿ ಗೈಸ್, ಓಕೆನಾ. ತುಂಬಾ ಜನಕ್ಕೆ ಟ್ಯಾಗ್ಸ್ ಗಳನ್ನು ಯಾವ ತರ ಹಾಕೋದು ಅನ್ನೋದು ಅವರೊಂದು ವಿಡಿಯೋ ಗೊತ್ತಿಲ್ಲ ಗೈಸ್, ಓಕೆನಾ. ಎಲ್ಲಾನು ತಿಳಿಸ್ಕೊಡ್ತೀನಿ. ಟ್ಯಾಗ್ಸ್ ಗಳನ್ನು ನಿಜಕ್ಕೂ ಏನಕ್ಕೆ ಹಾಕ್ತಾರೆ, ನಮ್ಮೊಂದು ವಿಡಿಯೋಸ್ ಗಳು ವೈರಲ್ ಆಗ್ಬೇಕು ಅಂತಂದ್ರೆ ಮೇನ್ ಏನಪ್ಪಾ ಅಂದ್ರೆ ಟ್ಯಾಗ್ಸ್, ಓಕೆನಾ. ಟ್ಯಾಗ್ಸ್ ಹಾಕೊಂಡ್ರೆ ನಮ್ಮೊಂದು ವಿಡಿಯೋಗಳು ವೈರಲ್ ಅನ್ನೋದಾಗುತ್ತೆ ಗೈಸ್, ಓಕೆನಾ. ಗೈಸ್ ಇವಾಗ ಸಿಂಪಲ್ ಆಗಿ ನಾನು ಯೂಟ್ಯೂಬ್ ಆಪ್ ಅನ್ನು ಓಪನ್ ಮಾಡ್ಕೊಂತೀನಿ. ಇಲ್ಲೇನಪ್ಪಾ ಅಂತಂದ್ರೆ ನಾನು ಇವಾಗ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡ್ಕೊಂಡ ನಂತರ ಆ ಒಂದು ವಿಡಿಯೋಸ್ ಗಳಿಗೆ ಟ್ಯಾಗ್ಸ್ ಗಳನ್ನು ಕೂಡ ಹೇಗೆ ಹಾಕೋದ್ರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೈಸ್, ಓಕೆನಾ. ಸಿಂಪಲ್ ಆಗಿ ಪ್ಲಸ್ ಐಕನ್ ಬರ್ತೀನಿ, ನೋಡ್ತಾರೆ ಪ್ಲಸ್ ಐಕನ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಂತು ಈ ಒಂದು ವಿಡಿಯೋ ನೀನು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗಿ ಅಪ್ಲೋಡ್ ಅನ್ನೋದು ಮಾಡ್ಬಿಡೋಣ ಇಲ್ಲಿಂದ ಗೈಸ್, ಓಕೆನಾ. ಸೊ ಈ ತರ ಅಪ್ಲೋಡ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋ ಅಪ್ಲೋಡ್ ಅನ್ನೋದು ಆಗ್ತಿದೆ ನಮ್ಮೊಂದು ಚಾನಲ್ ಅಲ್ಲಿ ಗೈಸ್, ಓಕೆನಾ. ಸೊ ನೋಡ್ತಾ ಇದ್ರೆ ಇಲ್ಲಿ ಅಪ್ಲೋಡಿಂಗ್ ಆಗ್ತಿದೆ. ಸೊ ಅಪ್ಲೋಡಿಂಗ್ ಆಗಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನೀವು ಕ್ಲೋಸ್ ಮಾಡ್ಬಿಡಿ, ಓಕೆನಾ. ಸೊ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಇವಾಗ ಏನ್ ಮಾಡ್ಬೇಕಂದ್ರೆ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಚಾನಲ್ ಅನ್ನು ಇಲ್ಲಿ ಕ್ರೋಮ್ ಬ್ರೌಸರ್ ಡೆಸ್ಕ್ಟಾಪ್ ಮೋಡಲ್ ಓಪನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ನೋಡ್ತಾ ಇದ್ರೆ ನಾನು ಡೆಸ್ಕ್ಟಾಪ್ ಮೋಡಲ್ಲಿ ನನ್ನೊಂದು ಚಾನಲ್ ಓಪನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನಾವು ಅಪ್ಲೋಡ್ ಮಾಡಿರೋ ವಿಡಿಯೋ ಇಲ್ಲಿ ಬಂದ್ಬಿಡ್ತೇವೆ ಗೈಸ್, ಓಕೆನಾ. ಸಿಂಪಲ್ ಆಗಿ ನಾನು ರಿಫ್ರೆಶ್ ಮಾಡ್ತೀನಿ ಪೇಜ್ ಅನ್ನು.
ಸೊ ಈ ತರ ರಿಫ್ರೆಶ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಮ್ಮೊಂದು ವಿಡಿಯೋ ಇವಾಗ ಅಪ್ಲೋಡ್ ಮಾಡಿದಿರಲ್ವಾ ಆ ಒಂದು ವಿಡಿಯೋ ಇಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆ ನೋಡ್ತಾರೆ ಆ ಒಂದು ವಿಡಿಯೋ ಇಲ್ಲೇ ಬಂದಿದೆ. ಸೊ ಇಲ್ಲಿ ಏನಪ್ಪಾ ಅಂತ ನೋಡ್ತಾ ಇದ್ರೆ ಇಲ್ಲೇ ಎಂದಿದೆ ಚೆಕಿಂಗ್ ಮಾಡ್ತಿದೆ ವಿಡಿಯೋ. ಸಿಂಪಲ್ ಆಗಿ ಈ ಒಂದು ವಿಡಿಯೋ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪಾ ಅಂತಂದ್ರೆ ನೋಡ್ತಾ ಇದ್ರೆ ನನಗೆ ಫಸ್ಟ್ ಏನಪ್ಪಾ ಅಂದ್ರೆ ಟೈಟಲ್. ಓಕೆನಾ. ಟೈಟಲ್ ಹಾಕೋಬೇಕಾಗುತ್ತೆ. ಅದಾಗಿದ ನಂತರ ಕೆಳಗಡೆ ಡಿಸ್ಕ್ರಿಪ್ಷನ್. ಓಕೆನಾ. ಡಿಸ್ಕ್ರಿಪ್ಷನ್ ಕೂಡ ನೀವು ಹಾಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಈ ಕಡೆ ನೋಡಂಗಿತ್ತಂದ್ರೆ ಸಿಂಪಲ್ ಆಗಿ ನೀವು ಶೋ ಮೋರ್ ಅಂತ ಇರುತ್ತೆ. ಶೋ ಮೋರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಬರುತ್ತೆ ನಿಮ್ಗೆ ಒಂದು ಆಪ್ಷನ್ ಟ್ಯಾಗ್ಸ್ ಹಾಕಕ್ಕೆ. ಓಕೆನಾ. ಸಿಂಪಲ್ ಆಗಿ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಾ ಇಲ್ಲಿ ನಿಮ್ಗೆ ಟ್ಯಾಗ್ಸ್ ಹಾಕಕ್ಕೆ ಒಂದು ಆಪ್ಷನ್ ಬರುತ್ತೆ ಗೈಸ್. ಓಕೆನಾ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ನಾವಿವಾಗ ಟೈಟಲ್ ಅನ್ನೋದು ಹಾಕೊಳ್ಳೋಣ ಗೈಸ್. ನೀವು ಏದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಫಸ್ಟ್ ಟೈಟಲ್ ಅನ್ನೋದು ಹಾಕೊಳ್ಳಿ ಗೈಸ್. ಓಕೆನಾ. ಟೈಟಲ್ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ನೀವು ಒಂದು ಹೊಸ ಫೇಸ್ಬುಕ್ ಅಕೌಂಟ್ ಅನ್ನು ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ರೆ ಅನ್ಕೊಳ್ಳಿ ಗೈಸ್. ಓಕೆನಾ. ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಹೌ ಟು ಕ್ರಿಯೇಟ್ ನ್ಯೂ ಫೇಸ್ಬುಕ್ ಅಕೌಂಟ್. ಕಂಟೆಂಟ್ ಅಲ್ಲ, ಅಕೌಂಟ್ ಇನ್ ಕನ್ನಡ. ಓಕೆನಾ. ಈ ತರ ಹಾಕೊಂಡ್ಬಿಟ್ಟಿದ್ರಿ. ಬೇಕಾದ್ರೆ ಇನ್ನ ಒಂದು ಟೈಟಲ್ ಕೂಡ ಆಡ್ ಅನ್ನೋದು ಮಾಡ್ಕೋಬಹುದು ಗೈಸ್. ನೋಡ್ತಾ ನಾನು ಕಂಪ್ಲೀಟ್ ಆಗಿ ಟೈಟಲ್ ಹಾಕೊಂಡಿದ್ದೀನಿ. ನೀವೇನಪ್ಪ ಅಂದ್ರೆ ಟೈಟಲ್ ಏನಪ್ಪಾ ಅಂದ್ರೆ ನಿಮ್ಗೆ 100 ಕೀವರ್ಡ್ಸ್ ಗಳನ್ನು ಗಂಟೆ ನೀವು ಹಾಕೋಬಹುದು. ಇವಾಗ ನಾವು 46 ಕೀವರ್ಡ್ಸ್ ಗಳನ್ನು ಹಾಕಿದ್ರೆ ಬೇಕಾದ್ರೆ ಇನ್ನೊಂದು ಕೀವರ್ಡ್ ಗಳನ್ನು ಕೂಡ ಒಂದೊಂದು ಲೈನ್ ಕೂಡ ಆಡ್ ಅನ್ನೋದು ಮಾಡ್ಕೋಬಹುದು. ಓಕೆನಾ. ಸೊ ಇದಾಗಿದ ನಂತರ ಇದೇನಪ್ಪಾ ಅಂತಂದ್ರೆ ನೀವು ಟೈಟಲ್ ಏನು ಬರ್ದಿದ್ರಲ್ವಾ ನಿಮ್ಮೊಂದು ವಿಡಿಯೋದು, ಈ ಒಂದು ಟೈಟಲ್ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಬರಬೇಕು. ಮೇನ್ ಇಂಪಾರ್ಟೆಂಟ್ ಇದು. ಓಕೆನಾ. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಬರಬೇಕು. ಅದಾಗಿದ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಬರುತ್ತೆ ನಿಮ್ಗೆ ಟ್ಯಾಗ್ಸ್ ಆಪ್ಷನ್. ಓಕೆ ನೋಡ್ತಾರೆ ಫಸ್ಟ್ ನಲ್ಲಿ ಟ್ಯಾಗ್ಸ್ ಅಂತ ಆಪ್ಷನ್ ಬಂದಿದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ನೇದೇನಪ್ಪಾ ಅಂತಂದ್ರೆ ನಿಮ್ಮೊಂದು ಚಾನಲ್ ನೇಮ್ ಅನ್ನೋದು ಹಾಕೊಳ್ಳಿ ಗೈಸ್. ಓಕೆ ನಿಮ್ಮ ಚಾನಲ್ ನೇಮ್ ಏನ್ ಇಟ್ಕೊಂಡಿದ್ದೀರಿ ನೀವು ಆ ಒಂದು ಚಾನಲ್ ನೇಮ್ ಅನ್ನೋದು ಹಾಕೊಳ್ಳಿ. ನಮ್ಮೊಂದು ಚಾನಲ್ ನೇಮು ಆನಂದ್ ರೆಡ್ಡಿ ಅಂತ ಹಾಕೊಂಡಿದ್ರೆ ಅದಾಗಿದ ನಂತರ ಇಲ್ಲಿ ನೋಡ್ತಾ ನಿಮ್ಗೆ ಒಂದು ಕೋಮಾ ಕೊಟ್ಟಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಇದೊಂದು ಟ್ಯಾಗ್ ಅನ್ನೋದಾಗುತ್ತೆ. ಸ್ಕ್ರೀನ್ ಮೇಲೆ ಒಂದ್ ಕಡೆ ಟಚ್ ಮಾಡಿ ಸಾಕು. ಇದು ನಿಮ್ಗೆ ಒಂದು ಟ್ಯಾಗ್ ಅನ್ನೋದಾಗುತ್ತೆ ಗೈಸ್. ಓಕೆನಾ. ಸೊ ಇದೇ ತರನೇ ನಾವು ವಿಡಿಯೋ ರಿಲೇಟೆಡ್ ಏನ್ ಮಾಡಿದೀವಿ ಹೌ ಟು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಅಂತ ಅದೇ ನಾವು ಒಂದು ಹೊಸ ಫೇಸ್ಬುಕ್ ಅಕೌಂಟ್ ಅನ್ನು ಹೇಗೆ ಮಾಡಿದೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀವಿ. ನಾವು ಇಲ್ಲಿ ಹಾಕೊಳ್ಳೋಣ ಹೌ ಟು ನ್ಯೂ ಫೇಸ್ಬುಕ್ ಅಕೌಂಟ್ ನಾವು ಹಾಕೊಂಡಿದ್ರೆ ಹೌ ಟು ನ್ಯೂ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಇನ್ ಕನ್ನಡ. ನೋಡ್ತಾ ಇದ್ರೆ ನಾನು ಏನ್ ಹಾಕಿದ್ದೀನಿ ಅಂತಂದ್ರೆ ಹೌ ಟು ನ್ಯೂ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಇನ್ ಕನ್ನಡ ಅಂತ ಹಾಕೊಂಡಿದ್ದೀನಿ ಗೈಸ್. ಓಕೆ ಹಾಕೊಳ್ಳಿದ ನಂತರ ಮತ್ತೊಂದ್ಸರಿ ಇದ್ರ ಮೇಲೆ ಒಂದ್ಸರಿ ಕೀವರ್ಡ್ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದ್ಸರಿ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಇದು ಒಂದು ಟ್ಯಾಗ್ ಅನ್ನೋದು ಆಗೋಯ್ತು ಗೈಸ್. ಓಕೆನಾ. ಅದೇ ತರನೇ ಮತ್ತೊಂದ್ಸರಿ ನೀವು ಹೊಸ ಮಾಡೋದು. ಓಕೆನಾ. ಇದು ಕೂಡ ಬರ್ದಿದ್ದು ನೋಡ್ತಾ ಇದ್ರೆ ಹೊಸ ಫೇಸ್ಬುಕ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು. ಓಕೆನಾ. ಇದೇನಪ್ಪಾ ಅಂದ್ರೆ ಇದೊಂದು ಟ್ಯಾಗ್ ಆಗೋಯ್ತು. ಓಕೆನಾ. ಸಿಂಪಲ್ ಆಗಿ ಮತ್ತೊಂದ್ಸರಿ ಕೋಮಾ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಇದು ಒಂದು ಟ್ಯಾಗ್ ಅನ್ನೋದು ಆಗೋಯ್ತು ಗ್ಯಾಸ್. ಓಕೆನಾ. ಮತ್ತೆ ಇನ್ನೊಂದು ಕೀವರ್ಡ್ ಗಳನ್ನು ಬರೀ ಅಂದ್ರೆ ಡಿಫ್ರೆಂಟ್ ಆಗಿ ಬರಿಬೇಕಾಗುತ್ತೆ. ಓಕೆನಾ. ಜನಗಳು ಹೆಂಗಪ್ಪ ಅಂತಂದ್ರೆ ಹೆಂಗ್ ಸಿಕ್ಕಿದ್ರೆ ಹೆಂಗ ಸರ್ಚ್ ಮಾಡ್ಬಿಡ್ತಾರೆ. ಕೆಲವೊಬ್ಬರಿಗೆ ಕ್ಲಿಯರ್ ಆಗಿ ಇಂಗ್ಲಿಷ್ ಬರುತ್ತೆ, ಸೊ ಕ್ಲಿಯರ್ ಆಗಿ ಸರ್ಚ್ ಮಾಡ್ತಾರೆ. ಕೆಲವೊಬ್ರು ಹೆಂಗಂದ್ರೆ ಹೆಂಗೆ ಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ಜಾಗದಲ್ಲಿ ನಿಮ್ಮೊಂದು ವಿಡಿಯೋ ಬರ್ಬೇಕಂತಂದ್ರೆ ನೀವು ಯೋಚನೆ ಮಾಡಬೇಕು ನಾವಿಲ್ಲಿ ಟ್ಯಾಗ್ಸ್ ಗಳನ್ನು ಹೆಂಗೆ ಹಾಕುವುದು ಅಂತ. ಓಕೆನಾ. ಸೊ ಈ ತರ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಇವಾಗ ಏನಪ್ಪಾ ಅಂತಂದ್ರೆ ನೋಡ್ತಾ ಇದ್ರೆ ಹೊಸ ಫೇಸ್ಬುಕ್ ಐಡಿ ಹೇಗೆ ಮಾಡುವುದು ಅಂತ ಇದೊಂದು ಇದಾಯ್ತು. ಸೊ ಇವಾಗ ಏನ್ ಮಾಡ್ತೇನೆ ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡು ಇದು ಕೂಡ ಒಂದು ಟ್ಯಾಗ್ ಅನ್ನೋದು ಆಗೋಯ್ತು. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಟ್ಯಾಗ್ ಅನ್ನೋದು ಆಗೋಯ್ತು ಗೈಸ್. ಓಕೆನಾ. ಸೊ ಇದೇ ತರ ನೀವು ಒಂದು 10-12 ಗಂಟೆನೂ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ 500 ಲೆಟರ್ಸ್ ಗಂಟು ಹಾಕೊಳ್ಳಕ್ಕೆ ನಿಮ್ಗೆ ಆಪ್ಷನ್ ಒಂದು ಸಿಗುತ್ತೆ. ನಾವು ಆಲ್ರೆಡಿ 134 ಕೀವರ್ಡ್ಸ್ ಗಳನ್ನು ಹಾಕೊಂಡಿದ್ರಿ ಟ್ಯಾಗ್ಸ್ ಗಳನ್ನು. ಇದೇ ತರ ಡಿಫ್ರೆಂಟ್ ಆಗಿ ನೀವು ಹಾಕೋಬೇಕಾಗುತ್ತೆ ಟ್ಯಾಗ್ಸ್ ಗಳನ್ನು. ಓಕೆನಾ. ಸೊ ಈ ಒಂದು ಟ್ಯಾಗ್ಸ್ ನೀವೇನು ಟೈಪಿಂಗ್ ಮಾಡ್ಕೊಂತೀರಾ ಈ ಒಂದು ಟ್ಯಾಗ್ಸ್ ಗಳೆಲ್ಲಾನು ಅಷ್ಟೇ ಈ ಒಂದು ಜಾಗದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಬರೋದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಜಾಗದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಬರಬೇಕು. ಓಕೆನಾ. ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ರೇನೆ ನಿಮ್ಮೊಂದು ಟ್ಯಾಗ್ಸ್ ಗಳು ವೈರಲ್ ಆಗುತ್ತೆ ಗೈಸ್. ಓಕೆನಾ. ಸೊ ವೈರಲ್ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮೊಂದು ವಿಡಿಯೋಸ್ ಗಳಿಗೆ ವ್ಯೂಸ್ ಅನ್ನೋದು ಬಂದೇ ಬರುತ್ತೆ ಗೈಸ್. ಓಕೆನಾ. ಸೊ ಇದಾಯ್ತಾ. ಇವಾಗ ಎಕ್ಸಾಂಪಲ್ ನನ್ನೊಂದು ವಿಡಿಯೋಗೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ವಿಡಿಯೋಸ್ ಗಳಿಗೆ ಯಾವ ತರ ಅಪ್ಲೋಡ್ ಮಾಡಿದ್ದೀನಿ ನಾನು ಟ್ಯಾಗ್ಸ್ ಗಳನ್ನು ಕೂಡ ಹೆಂಗ್ ಹಾಕಿದ್ದೀನಿ ಯಾವ ತರ ಇಲ್ಲ ಅಂತ ಗೈಸ್. ಓಕೆನಾ. ಸೊ ನೋಡ್ತಾ ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಸ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದೀನಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಫಸ್ಟ್ ನಲ್ಲಿ ಏನಪ್ಪಾ ಅಂದ್ರೆ ನಾನು ಟೈಟಲ್ ಹಾಕೊಂಡಿದ್ದೀನಿ ಗೈಸ್. ಓಕೆನಾ. ಆ ಒಂದು ಟೈಟಲ್ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕೊಂಡಿದ್ದೀನಿ. ನೋಡ್ತಾ ಇದ್ರ ಯುವರ್ ಕ್ವೇರಿಯಸ್ ಅಂತ ಬರ್ದುಬಿಟ್ಟು ಡಿಸ್ಕ್ರಿಪ್ಷನ್ ಎಲ್ಲಾನು ಮತ್ತೆ ನಾನು ಡಿಫ್ರೆಂಟ್ ಆಗಿ ಹಾಕೊಂಡ್ಬಿಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಗೈಸ್. ಓಕೆನಾ. ಸೊ ನೀವು ಕೂಡ ಈ ತರ ಹಾಕೋಬೇಕಾಗುತ್ತೆ. ಅದಾಗಿದ ನಂತರ ಇಲ್ಲಿ ನಿಮಗೆ ಶೋ ಮೋರ್ ಅಂತ ಇರುತ್ತೆ. ಸಿಂಪಲ್ ಆಗಿ ಶೋ ಮೋರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಡೈರೆಕ್ಟ್ ಆಗಿ ಇಲ್ಲೇನಪ್ಪ ಅಂದ್ರೆ ನಿಮ್ಗೆ ಇನ್ನೂ ಓಪನ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಸೊ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಟ್ಯಾಗ್ಸ್ ಅಂತಿದೆ. ಓಕೆನಾ. ಟ್ಯಾಗ್ಸ್ ಜಾಗದಲ್ಲಿ ನೋಡ್ತಾ ಇದ್ರೆ ನಾನು ಯಾವ ತರ ಬರ್ದಿದ್ದೇನೆ ಅಂತ ಡಿಫ್ರೆಂಟ್ ಆಗಿ ನಾನು ಬರ್ದಿದ್ದೀನಿ. ಸೊ ನೀವು ಕೂಡ ಅಷ್ಟೇ ಇದೇ ತರ ಬರೀಬೇಕಾಗುತ್ತೆ ಗೈಸ್. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಾನು ಯಾವ ತರ ಬರ್ದಿದ್ದೀನಿ ಅಂತ. ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಮಾಡೋದು,
ಓಕೆನಾ. ಸೊ ಈ ತರ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ತುಂಬಾ ಜನಕ್ಕೆ ಮಾಡ್ಕೊಳಕ್ಕೆ ಬರಲ್ಲ. ಓಕೆನಾ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ. ನಾನು ಟ್ಯಾಕ್ಸ್ ಗಳನ್ನು ನೋಡ್ತಾ ಇದ್ದೀನಿ ಯಾವ ತರ ಹಾಕಿದೀನಿ ಅಂತ. ಓಕೆನಾ, ನಾರ್ಮಲ್ ಆಗಿ ಇದು ತುಂಬಾ ಜನಗಳು ಸರ್ಚ್ ಮಾಡ್ತಾರೆ. ಓಕೆನಾ, ಈ ತರ ಸರ್ಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮೊಂದು ವಿಡಿಯೋ ಮೇಲೆ ಬರುತ್ತೆ ಅವಾಗ. ಸೊ ಮೇಲೆ ಬಂತು ಅಂತಂದ್ರೆ ನಿಮ್ಗೆ ವ್ಯೂಸ್ ಮಿಲಿಯನ್ ಗಟ್ಟಲೆ ವ್ಯೂಸ್. ಓಕೆನಾ, ತುಂಬಾ ವ್ಯೂಸ್ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಆದ್ರೆ ತುಂಬಾ ಜನಗೆ ಇದನ್ನ ಮಿಸ್ಟೇಕ್ ಮಾಡ್ತಾರೆ. ಟ್ಯಾಕ್ಸ್ ಗಳನ್ನು ಯಾವ ತರ ಹಾಕೋದು ಅವ್ರ ಒಂದು ವಿಡಿಯೋಗೆ ಬರಲ್ಲ. ಸೊ ನೋಡ್ಕೊಳ್ಳಿ ನಾನು ಯಾವ ತರ ಮಾಡಿದೀನಿ ಅಂತ. ಸೇಮ್ ನೀವ್ ಏನ್ ವಿಡಿಯೋ ಮಾಡ್ತಾ ಇದ್ರೆ ಸೊ ಅದ್ರ ರಿಲೇಟೆಡ್ ಟ್ಯಾಕ್ಸ್ ಗಳನ್ನು ಹಾಕೊಳ್ಳಿ. ಇಲ್ಲಿ ಟ್ಯಾಕ್ಸ್ ಗಳನ್ನು ಹಾಕೊಂಡ್ರೆ ನಿಮ್ಮೊಂದು ವಿಡಿಯೋಸ್ ಗಳಿಗೆ ವ್ಯೂಸ್ ಅನ್ನೋದು 100% ಬರುತ್ತೆ ಗೈಸ್. ಓಕೆನಾ, ಸೊ ಇದನ್ನಷ್ಟ ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಟ್ಯಾಕ್ಸ್ ಏನ್ ಆಗ್ಬೇಕು ಅನ್ಕೊಂಡಿದ್ರೆ ಜನಗಳು ಏನ್ ಸರ್ಚ್ ಮಾಡ್ತಾರೆ. ಓಕೆನಾ, ಅದ್ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ತರ ಟ್ಯಾಕ್ಸ್ ಗಳು ಹಾಕ್ತಿರೋ ಅದೇ ತರನೇ ವಿಡಿಯೋಸ್ಗಳು ಕೂಡ ವೈರಲ್ ಅನ್ನೋದು ಆಗುತ್ತೆ ಗೈಸ್. ಓಕೆನಾ, ಮತ್ತೆ ಗೈಸ್ ಎಲ್ಲಾನು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಯಾವ ತರ ನಮ್ಮೊಂದು ವಿಡಿಯೋಸ್ ಗಳಿಗೆ ಟ್ಯಾಕ್ಸ್ ಅನ್ನೋದು ಹಾಕೋದು ಅಂತ. ಓಕೆನಾ, ಸೊ ಮತ್ತೆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.